ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ಇವತ್ತು ಸಂಡೇ. ಈಗ ನಾನು ಸ್ವಲ್ಪ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ಮದುವೆ ಫಂಕ್ಷನಿಗೆ ಹೋಗೋದಿದೆ. ಹಾಗಾಗಿ ಎಲ್ಲರೂ ಗಾಡಿ ಎಷ್ಟು ಓಡಾಡ್ತಾರೆ, ಎಲ್ಲರೂ ಮದುವೆಗೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಇವತ್ತು ಅಡುಗೆದೇನೂ ಇದಿಲ್ಲ. ಮದುವೆ ಫಂಕ್ಷನಿಗೆ ಹೋಗೋದ್ರಿಂದ ಹಾಗಾಗಿ ತಿಂಡಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ. ಅವರೆಕಾಳು ಸೀಸನ್ ಅಲ್ಲ, ಹಾಗಾಗಿ ಅವರೆಕಾಳು ಉಪ್ಪಿಟ್ಟನ್ನು ಮಾಡಿದ್ದೀನಿ. ಹಾಗೆ ಸ್ನಾನ ಆಯಿತು, ಪೂಜೆ ಆಯಿತು, ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಸಣ್ಣ ಪುಟ್ಟ ಇರುತ್ತಲ್ಲ ಅದನ್ನೆಲ್ಲ ಮಾಡಿಕೊಂಡು, ಪಾತ್ರೆ ಇದ್ದು ಸ್ವಲ್ಪ ಅದನ್ನೆಲ್ಲ ತೊಳೆದು, ಸಿಂಕೆಲ್ಲ ತೊಳೆದು, ಸ್ನಾನ ಆಯಿತು, ಪೂಜೆ ಆಯಿತು. ಈಗ ಬನ್ನಿ ಉಪ್ಪಿಟ್ಟು ಮಾಡಿದ್ದನ್ನು ತೋರಿಸ್ತೀನಿ. ಅವರೆಕಾಳು ಸೀಸನ್ ಅಲ್ಲ, ಹಾಗಾಗಿ ಮೊನ್ನೆ ಆಲೂಗಡ್ಡೆ ಅವರೆಕಾಳು ಹಾಕಿ ಒಂದು ಗ್ರೇವಿ ಮಾಡೋದನ್ನು ತೋರಿಸಿದ್ದೆ. ಈ ಅವರೆಕಾಳು ಉಪ್ಪಿಟ್ಟನ್ನು ಏನು ತೋರಿಸೋ ಅವಶ್ಯಕತೆ ಇದ್ದಿಲ್ಲ. ಹಾಗಾಗಿ ಇವತ್ತು ಯಾವುದೇ ರೆಸಿಪಿನ ನಾನು ಶೇರ್ ಮಾಡ್ತಾಯಿಲ್ಲ, ಮದುವೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಬನ್ನಿ, ಇವತ್ತು ವ್ಲಾಗ್ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಹಾಗೆ ಪೂಜೆ ಆಗೈತಿ, ಬನ್ನಿ ತೋರಿಸ್ತೀನಿ. ಓಕೆ, ಪೂಜೆ ಆಗಿರೋದನ್ನು ನೀವಿಲ್ಲಿ ನೋಡ್ಬೋದು. ಒಂದೆರಡು ಶಾವಂತಿಗೆ ಹೂವಿದ್ದು ಒಂದು ಸ್ವಲ್ಪನೇ ನಾನು ಒಂದೊಂದೇ ದೇವರಿಗೆ ಏರಿಸ್ತೀನಿ, ಮೂರ್ತಿಗಳಿಗೆ. ಅದಕ್ಕೆ ಹಾಗೆ ನೋಡ್ರಿ, ಪೂಜೆ ಎಲ್ಲ ಆಯಿತು. ಬನ್ನಿ ಉಪ್ಪಿಟ್ಟು ಮಾಡಿದ್ರದನ್ನು ತೋರಿಸ್ತೀನಿ. ಓಕೆ ನೋಡ್ರಿ, ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ. ಅವರೆಕಾಳು ಸೀಸನ್ ಮುಗಿಯತನ ಅವರೆಕಾಳು ಪಲ್ಯ, ಅವರೆಕಾಳು ಸಾರು, ಅವರೆಕಾಳು ಉಪ್ಪಿಟ್ಟು, ಈ ರೀತಿ ಅವರೆಕಾಳು ಚಿತ್ರಾನ್ನ, ಈ ಥರ ಏನಾದರೂ ಸ್ಪೆಷಲ್ ಆಗ್ತಾನೇ ಇರ್ತೈತಿ. ಈ ಅವರೆಕಾಳು ಪಲ್ಯ ಚಪಾತಿಗೆ, ರೊಟ್ಟಿಗೆ ಭಾಳ ಚೆನ್ನಾಗಾಕತಿ. ಹಾಗೆ ನಾನು ಮೊನ್ನೆ ಪೂರಿಗೆ ಒಂದು ಗ್ರೇವಿನ ನಿಮಗೆ ಮಾಡಿ ತೋರಿಸಿದ್ದೆ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಮಧ್ಯಾಹ್ನ ಮದುವೆಗೆ ಹೋಗಿ ಬಂದಮೇಲೆ ನಾನು ವ್ಲಾಗ್ನ ಮಾಡಲಿಲ್ಲ. ಹಾಗೆ ಒಂದು ಅರ್ಧ ಗಂಟೆ ಲೈವ್ ಮಾಡೋಣ ಅಂತ ಕೂತ್ಕೊಂಡೆ, ಆದರೆ ಲೈವ್ ಮಾಡೋಕ್ಕಾಗಲಿಲ್ಲ. ನನಗೆ ಲೈವ್ ಮಾಡಿದೆ, ಆದರೆ ಅರ್ಧ ಗಂಟೆನೂ ಮಾಡೋಕ್ಕಾಗಲಿಲ್ಲ. ಒಂದು 15 ನಿಮಿಷ ಏನೋ ಅಷ್ಟೇ ಲೈವ್ ಮಾಡಿದ್ದು. ಹಾಗೆ ಈಗ ಸಾಯಂಕಾಲ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಅಂತ ಹೊಂಟಿದ್ದೀನಿ. ಬನ್ನಿ, ಈಗ ಕಸ ಎಲ್ಲ ಹೊಡೆದು, ದೇವ್ರ ಮನೆ ದೀಪ ಹಚ್ಚಿ, ಅವಾಗಲೇ ಉದ್ದಿನಗಡ್ಡಿ ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿದು ಈಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕೂಡ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ವಾಕಿಂಗ್ ಹೋಗಿ ಬರೋಣ. ಬಂದಮೇಲೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಅಡುಗೆ ಮಾಡೋಣ. ಯಾಕಂದರೆ ಮಧ್ಯಾಹ್ನ ಅಡುಗೆ ಏನು ಮಾಡಿರಲಿಲ್ಲ. ಹಾಗೆ ಮದ್ವೆಗೆ ಹೋಗಿದ್ದೆ ಅಂತ ಹೇಳೋದಲ್ಲ, ಸಾಯಂಕಾಲ ನೋಡೋಣ ಏನು ಅಡುಗೆ ಮಾಡೋದು ಅಂತ. ಓಕೆ, ಬನ್ನಿ ವಾಕಿಂಗ್ ಹೋಗಿ ಬಂದು ಆಮೇಲೆ ಮತ್ತೆ ಅಡುಗೆ ಏನು ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ವಾಕಿಂಗ್ ಹೋಗಿ ಬರೋಣ. ಆ ಕಡೆ ಲಾಸ್ಟ್ ಹಾಂ ತೋರಿಸ್ತಾನೆ ನೋಡಿ. ಚಿಕ್ಕಮ್ಮ ಈ ಕಡೆ ವಾಕ್ ಬರ್ತದ್ಲೆ, ಯಾಕೆ ಬಂದಿಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ ಬರ್ತಿರ್ತಾ ನಾಯಿ ಹಿಡ್ಕೊಂಡು ಹಿಂಗೆ ಈ ಕಡೆ. ಸ್ವಚ್ಛ ಐತೆ ನೋಡಿ, ಕ್ಲೀನ್ ಐತಿ ವಾಕ್ ಮಾಡಕ್ಕೆ. ಹೋಗೋಣ ಅಲ್ಲಿ ಮಠ. ಸ್ವಚ್ಛ ಐತಲ್ಲ ರೋಡ್. ಅಲ್ಲ, ಎಷ್ಟು ಕಡಿಮೆ ಇದ್ರಾಗ ಮಾಡಿರ್ತಾರೆ ನೋಡು. ಈ ಚರಂಡಿಯಾರ ದೊಡ್ಡವು ಇಲ್ಲ, ಚರಂಡಿನೂ ಸಣ್ಣ ಅದಾವು. ಮನೆ ಕಟ್ಟಿದ್ರೆ ಈ ಚರಂಡಿ ಎದಕ್ಕೆ ಹಾಕವು? ಮನೆ ಕಟ್ಟಿದ್ರೆ ಅಷ್ಟು ಕಸ ಮುಸುರಿ ಎಲ್ಲಿ ಹಾಕ್ಬೇಕು? ಆ ಮುಸುರಿ ಎತ್ತಿ ಊರು ಹೋಗ್ಬೇಕು ಬಕೆಟ್ ಹಿಡ್ಕೊಂಡು. ಹಂಗಾಕತಿ. ಅಲ್ಲೊಂದಿಷ್ಟು ಜನ ಮಾತಾಡ್ಕೊಂತ ಕುಂತಾರೆ. ನೋಡಷ್ಟು ಕ್ಲಿಯರಿಟಿ ಐತಿ, ಕ್ಲಿಯರ್ ಮಬ್ಬಗೈತಿ ಪೂರ್ತಿ. ಹಿಂಗೆ ನೋಡೋಕೆ ಮೊಬೈಲ್ನ ನೋಡಿ ಹೆಂಗೆ ಬರ್ತೈತಿ, ಎಷ್ಟು ಬೆಳಕೈತಪ್ಪ ಅಂದ್ಬೇಕು ಹಂಗೆ ಬರ್ತೈತಿ. ನೋಡ್ರಿ, ಈಗ ರಾತ್ರಿ ಊಟಕ್ಕೆ ಬ್ಯಾಳಿನ ನೆನೆ ಹಾಕಿಟ್ಟು ವಾಕಿಂಗ್ ಹೋಗಿದ್ದೆ. ನೋಡ್ರಿ ಎಷ್ಟು ಚಲೋ ನೆಂದಿದ್ದವು ಬೇಳೆ. ಈಗ ಇದನ್ನು ಕುದಿಯಕ್ಕೆ ಹಾಕ್ತೀನಿ. ಒಂದು ಸ್ವಲ್ಪ ಉದ್ರ ಬ್ಯಾಳಿ ಪಲ್ಯ ಮಾಡ್ತೀನಿ. ಇದಕ್ಕೆ ಯಾವ ಒಂದು ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. ಮೊದಲು ಇದನ್ನು ಗ್ಯಾಸ್ ಹಚ್ಚಿ ಇಟ್ಕೊತೀನಿ. ಗ್ಯಾಸ್ ಮೇಲೆ
ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಬಿಡೋಣ. ಜೋರಾಗಿ ಉರಿಯಾಕತ್ತೈತಿ. ಓಕೆ, ಲೋ ಫ್ಲೇಮಲ್ಲಿ ಇರಲಿ ಸ್ವಲ್ಪ. ಈಗಿದು ಬ್ಯಾಳೆ ಕುದೀಲಿ. ಇದ್ರ ಜೊತೆಗೆ ಯಾವುದು ಸೊಪ್ಪನ್ನು ಆ್ಯಡ್ ಮಾಡಿ ನಾನು ಪಲ್ಯ ಮಾಡ್ತೀನಿ, ಅದನ್ನ ನಿಮಗೆ ತೋರಿಸ್ತೀನಿ. ನೋಡಿರಿ, ನುಗ್ಗೆ ಸೊಪ್ಪು ಎಷ್ಟು ಮಲಮಲ ಅಂತ ಐತೆ ನೋಡಿರಿ. ನಮ್ಮ ತೋಟದಾಗ ಬೇಕಾದಷ್ಟು ಇರ್ತೈತಿ, ತೊಗೊಂಡು ಬಂದೆ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮಗೆ ಗೊತ್ತಾಗೈತಿ. ಇವಾಗ ತಿಂತಾಯಿದ್ದೆ, ನುಗ್ಗೆಕಾಯಿ ಅಷ್ಟೇ ತಿಂತಿದ್ವಿ. ಬನ್ನಿ ಈಗ ಇದನ್ನು ಸ್ವಲ್ಪ ಕ್ಲೀನಾಗಿ ತೊಳೆಯೋಣ. ತೊಳೆದು ಬೇಳೆ ಕುದಿಯಕ್ಕೆ ಹಾಕೇನಲ್ಲ, ಇದ್ರಾಗ ಹಾಕಿ ಮಾಡ್ತೀನಿ ಪಲ್ಯ. ನಮ್ಮ ಮನೆಯಾಗಿದ್ದು ಫಸ್ಟ್ ಟೈಮು ತಿಂತಾ ಇರೋದು. ಎಲ್ಲಿ ಏನಂತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕಿ ಮಾಡ್ತೀನಿ. ಕಾಯಿ ತುರಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಕೊಬ್ಬರಿ ಹಾಕಿದರೆ ಟೇಸ್ಟ್ ಆಗ್ತೈತಿ, ರೊಟ್ಟಿಗೆ ಚೆನ್ನಾಗಾಗ್ತದಂತೆ. ಅದಕ್ಕೆ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ಇನ್ನೂ ಸ್ವಲ್ಪ ಕಡ್ಡಿ ಐತಿ, ಎಲ್ಲ ತೆಗಿಬೇಕು. ಇದನ್ನು ಕಡ್ಡಿ ತೆಗಿತೀನಿ. ತೆಗೆದು ಕ್ಲೀನಾಗಿ ತೊಳೆದು ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೆಟೊ ಹಣ್ಣನ್ನು ಒಗ್ಗರಣೆಗೆ ಹಾಕಿ ಮಾಡಿಬಿಡ್ತೀನಿ ಅಷ್ಟೇ. ಓಕೆ ನೋಡ್ರಿ, ಬ್ಯಾಳಿ ಪಲ್ಯ ರೆಡಿ ಆಯಿತು. ನಾವು ಸಾಮಾನ್ಯವಾಗಿ ದಾಲ್ ಮಾಡೋದನ್ನ ನಾನು ತೋರಿಸ್ತೀನಿ, ನೋಡಿರ್ತೀರಿ. ನೋಡಿರಿ, ಬ್ಯಾಳೆಲ್ಲ ನೆನೆ ಹಾಕಿದ್ದೆ, ಒಂದು 5 ನಿಮಿಷನಾಗ ಕುದ್ದವು. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ನೋಡಿ ಸೊಪ್ಪು. ಯಾವ ಸೊಪ್ಪು ಇದು ಗೊತ್ತಾ? ನುಗ್ಗೆ ಸೊಪ್ಪು. ಇದು ಫಸ್ಟ್ ಟೈಮು ನುಗ್ಗೆ ಸೊಪ್ಪನ್ನು ಹಾಕಿ ಇವತ್ತು ಪಲ್ಯ ಮಾಡಿದ್ದೀನಿ. ನಮ್ಮ ಮನೇಲಿ ತಿಂತಾರೋ ಏನಂತಾರ ನೋಡೋಣ. ಅದೇನು ಗೊತ್ತಾಗಲ್ಲ, ಮೆಂತ್ಯ ಸೊಪ್ಪು ಹಾಕಿದ ಥರನೇ ಟೇಸ್ಟ್ ಇದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ತೋಟದಲ್ಲಿ ಅಷ್ಟಿದ್ರೂ ನಾವು ಬಳಸಿದ್ದಿಲ್ಲ, ಇವತ್ತು ಬಳಸೇನಿ. ಓಕೆ, ಪಲ್ಯ ಕಲರ್ ನೋಡ್ರಿ ಹಿಂಗಾಗಿದೆ ಅಂತ. ಓಕೆ, ಇವತ್ತು ನುಗ್ಗೆ ಸೊಪ್ಪಿಂದು ಬ್ಯಾಳೆ ನುಗ್ಗೆ ಸೊಪ್ಪು ಹಾಕಿ ಮಾಡಿರೋಂಥ ಪಲ್ಯ ರೊಟ್ಟಿಗೆ. ಹಾಗೆ ನುಗ್ಗೆ ಸೊಪ್ಪಿನ ಬಗ್ಗೆ ಯಾರಿಗೆಲ್ಲ ಏನು ಅಭಿಪ್ರಾಯ ಐತಿ, ಅದ್ರ ಬಗ್ಗೆ ಏನೆಲ್ಲ ಗೊತ್ತಿದೆ ಅದನ್ನು ಕಮೆಂಟಲ್ಲಿ ಹೇಳಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಸೋಮವಾರ ಬೆಳಗ್ಗೆ ನಾನು ಬಾಗಿಲಿಗೆ ಹಾಕಿರುವಂಥ ರಂಗೋಲಿ. ಹಾಗೆ ತುಳಸಿ ಕಟ್ಟಿ ಮುಂದೆ ಈ ರೀತಿ ಹಾಕಿದ್ದೀನಿ. ಇವತ್ತು ಸಿಂಪಲ್ಲಾಗಿ ತೋಸಿದ ಮಂಡಕ್ಕಿ ಮಾಡೋಣ ಅಂತ ಹೇಳಿ ಒಗ್ಗರಣೆಗೆಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡೆ. ಯಾಕಂದರೆ ಮಧ್ಯಾಹ್ನದ್ದು ಊಟದಷ್ಟಿದಿರಲಿಲ್ಲ, ಹಾಗಾಗಿ ತೋಯಿಸಿದ ಮಂಡಕ್ಕಿ ಮಾಡೋಣ ಅಂತೇಳಿ. ಮಂಡಕ್ಕಿನ ಯಾವಾಗಲೂ ತೋಯಿಸ್ಕೊಂಡು ಮಾಡ್ಕೊಂಡು ತಿನ್ನಬೇಕು, ಒಣ ಮಂಡಕ್ಕಿ ತಿನ್ನಬಾರ್ದು. ಯಾಕಂದರೆ ಭಾಳ ಗಲೀಜು ಇರ್ತದೆ ಅದರಲ್ಲಿ, ಹಾಗಾಗಿ ಹೇಳಿದ್ದು. ಇವತ್ತು ಸಿಂಪಲ್ಲು ತೋಸಿ ಮಂಡಕ್ಕಿ ಅಷ್ಟೇ, ಮತ್ತಿನ್ನೇನಿಲ್ಲ. ಹಲೋ, ಗುಡ್ ಈವ್ನಿಂಗ್ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನದ ವ್ಲಾಗ್ ಐತಿ. ನಾನು ಇವತ್ತು ಮತ್ತು ಬೆಳಗ್ಗೆ ಬಾಗಿಲಿಗೆ ಹಾಕಿರೋಂಥ ರಂಗೋಲಿನ ತೋರಿಸಿದೆ. ಹಾಗೆ ಬೆಳಗ್ಗೆ ಇವತ್ತು ಸೋಮವಾರ ಅಲ್ಲ, ಸಿಂಪಲ್ಲಾಗಿ ಒಂದು ತೋಸಿದ ಮಂಡಕ್ಕಿ ಮಾಡಿದ್ದೆ. ಯಾಕಂದರೆ ನಮ್ಮ ಮನೆಯವರು ಕೂಡ ನನ್ನ ಮಗ ಕೂಡ ಇಬ್ಬರು ಹೊರಗಡೆ ಹೋಗಿದ್ದರು, ಹಾಗಾಗಿ ನಾನು ಒಬ್ಬಳೇ ಇದ್ದೆ. ಮಧ್ಯಾಹ್ನ ಅಷ್ಟೇ ಒಂದು ರಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದೆ ನಾನು. ಹಾಗಾಗಿ ಇವತ್ತು ಕೂಡ ಅಡುಗೆದು ಏನೂ ಇರಲಿಲ್ಲ. ನಿನ್ನೆ ಕೂಡ ಮದುವೆಗೆ ಹೋಗಿದ್ದೆ. ಹಾಗಾಗಿ ಈಗ ಸಾಯಂಕಾಲ ಬಾಗಿಲು ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಬಾಗಿದ ದೀಪ ಹಚ್ಚಿಟ್ಟು ಎಲ್ಲ ಮಾಡಿದ್ದೀನಿ. ಮಂಗ್ಯ ಬಂದು ಕೂತ್ಕೊಂಡವು. ನನಗೆ ಹೆದರಿಕೆ ಆಗ್ತಿತ್ತು, ಎಲ್ಲಿ ಒಳಗೆ ಬರ್ತವೇನೋ ಅಂತ. ಬರಲ್ಲ ಸಾಮಾನ್ಯವಾಗಿ, ಆದರೂ ಗಲೀಜು ಮಾಡ್ತಾವೆ ಬಂದು ಕಾಂಪೌಂಡ್ ಮೇಲೆಲ್ಲ ಕೂತ್ಕೊಂಡು. ಓಕೆ, ಇವತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಬಾಯ್.